ಮಾಡಿದ್ದು ನನ್ನ ತಾಕತ್ತಿನಿಂದ ಅಲ್ಲ, ನನ್ನ ಶಕ್ತಿಯಿಂದ ಅಲ್ಲ, ನನ್ನ ಬಲದಿಂದ ಅಲ್ಲ, ಆ ದೇವರ ಆಶೀರ್ವಾದದಿಂದ ನಿನ್ನನ್ನು ನಾನು ಒಳ್ಳೇದು ಮಾಡಿದ್ದೀನಿ. ಆ ದೇವರು ನಿನ್ನ ಒಳ್ಳೇದು ಮಾಡಿರುವಾಗ ನೀನು ಆ ದೇವರಿಗಾಗಿ ಜೀವಿಸಬೇಕು, ಬದುಕಬೇಕು. ಅವಾಗ ಮಾತ್ರ ದೇವರು ನಿನಗೆ ಯಾವ ಕಷ್ಟಗಳು ಬರ್ಲತ್ತರು, ಕಷ್ಟಗಳು ಬರ್ತಾನೇ ಇರ್ತವೆ, ಸಮಸ್ಯೆಗಳು ಪ್ರಾಬ್ಲಮ್ಗಳು ಬರ್ತಾನೆ ಇರ್ತವೆ. ಅಂತ ಒಂದು ಸಮಸ್ಯೆಗಳಲ್ಲಿ ನೀ ದೇವರ ಜೊತೆಯಲ್ಲಿ ಇದ್ದುಕೊಂಡಾಗ ದೇವರು ನಿನ್ನ ಆ ಕಷ್ಟದೊಳಗಡೆ, ಆ ರೋಗದ ಒಳಗಡೆ ನಿನ್ನ ಏನ್ ಮಾಡ್ತಾನೆ, ದೇವರು ನಡೆಸ್ತಾ ಇರ್ತಾನೆ. ನಿನಗೆ ಧೈರ್ಯ, ದೇವರಿಲ್ಲ ಅಂತಂತಂದ್ರೆ ನಿನಗೆ ಧೈರ್ಯ ಇರಲ್ಲ. ದೇವರಿದ್ದಾನಂತಂದ್ರೆ ಒಂದು ಧೈರ್ಯ ನಿನಗಿರ್ತದೆ. ನಿನಗೊಂದು ಸಮಸ್ಯೆ ಬಂದಾಗ ನನ್ನ ಶಕ್ತಿಯಿಂದಾಗ್ಲಿ, ನನ್ನ ಬಲದಿಂದಾಗ್ಲಿ, ಈ ಲೋಕದಾಗಿರೋಂಥ ಜನದಿಂದಾಗ್ಲಿ ನನಗೆ ಬದುಕಲಿಕ್ಕಾಗಿಲ್ಲ ಅಂದ್ರೆ ನಾನು ನಂಬಿರೋಂಥ ದೇವರು ನನ್ನ ಕಾಪಾಡ್ತಾನೆ ಅನ್ನುವಂಥ ವಿಶ್ವಾಸ ಇರ್ತದೆ, ಒಂದು ನಂಬಿಕೆ ಇರ್ತದೆ.